ಪ್ರೌಢಶಾಲೆ 2006ರಲ್ಲಿ ಪ್ರಾರಂಭವಾಯಿತು. ಅಲ್ಲಿಂದ ಇಲ್ಲಿಯವರೆಗೆ ನಡೆದು ಬಂದ ದಾರಿ ಅಪರೂಪದ್ದು ಮತ್ತು ಅರ್ಥಪೂರ್ಣವಾದದ್ದು. ನಾವು ಪ್ರತಿ ವರ್ಷದಿಂದ ವರ್ಷಕ್ಕೆ ಸಾಧನೆಯ ಮೆಟ್ಟಿಲುಗಳನ್ನು ಏರುತ್ತಲೇ ಇದ್ದೇವೆ. ಇದರ ಹಿಂದೆ ಹಲವಾರು ಮಹನೀಯರ ದುಡಿಮೆ ಮತ್ತು ನಿಸ್ವಾರ್ಥ ಸೇವೆ ಇದೆ ಎಂಬುದನ್ನು ನಾವು ಮರೆಯಬಾರದು. 2023-24ನೇ ಸಾಲಿನಲ್ಲಿ ನಮ್ಮ ಪ್ರೌಢಶಾಲೆಯ ಎಸ್ಡಿಎಂಸಿ ಕಾರ್ಯಗಳನ್ನು ಗಮನಿಸಿ ಇಲಾಖೆ ನಮ್ಮ ಸರ್ಕಾರ ನಮ್ಮ ಶಾಲೆಗೆ ಅತ್ಯುತ್ತಮ ಎಸ್ಡಿಎಂಸಿ ಹೊಂದಿರುವ ಶಾಲೆ ಎಂದು ರಾಜ್ಯ ಮಟ್ಟದ ಪುರಸ್ಕಾರವನ್ನು ನೀಡಿತು. ಜೊತೆಗೆ 1 ಲಕ್ಷ ನಗದು ಬಹುಮಾನವನ್ನು ನಾವು ಪಡೆದುಕೊಂಡೆವು. 2024-25ನೇ ಸಾಲಿನಲ್ಲಿ 95% ಫಲಿತಾಂಶ ಪಡೆದು ಅತ್ಯುತ್ತಮ ಎಸ್ಎಸ್ಎಲ್ಸಿಯ ಫಲಿತಾಂಶ ಪಡೆದ ಶಾಲೆ ಎಂದು ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಮತ್ತು ಸನ್ಮಾನಗಳು ದೊರೆತವು. 2025-26ನೇ ಸಾಲಿನಲ್ಲಿ ನಮ್ಮ ಶಾಲೆಯ ಎಸ್ಎಸ್ಎಲ್ಸಿ ಫಲಿತಾಂಶ 100% ಮಾಡುವ ಗುರಿಯನ್ನು ಹೊಂದಿ ಹಗಲಿರುಳಲ್ಲದೆ ಪರಿಶ್ರಮ ಪಟ್ಟಿದ್ದೇವೆ. ಆದರೆ ಸ್ವಲ್ಪದರಲ್ಲಿ ಕೊರತೆಯುಂಟಾಗಿ ಅತ್ಯಂತ ಪಾರದರ್ಶಕ ಮತ್ತು ಕಟ್ಟುನಿಟ್ಟಾಗಿ ನಡೆದ ಪರೀಕ್ಷೆಯಲ್ಲಿ ಕೇವಲ 2 ವಿದ್ಯಾರ್ಥಿಗಳು ಮಾತ್ರ ಅನುತ್ತೀರ್ಣ ಹೊಂದಿ 98.16% ಫಲಿತಾಂಶ ಲಭಿಸಿದೆ. ಆದರೆ ಈಗ 2ನೇ ಪರೀಕ್ಷೆ ಗಮನದಲ್ಲಿಟ್ಟುಕೊಂಡಾಗ ಆ 2 ವಿದ್ಯಾರ್ಥಿಗಳು 2ನೇ ಪರೀಕ್ಷೆಯಲ್ಲಿ ಪಾಸಾಗಿ ನಮ್ಮ ಶಾಲೆ ಒಟ್ಟು 100% ಫಲಿತಾಂಶ ಪಡೆಯುವುದರಲ್ಲಿ ಯಶಸ್ಸನ್ನು ಸಾಧಿಸಿದ್ದೇವೆ. ಇದು ನಮ್ಮ ಹೆಮ್ಮೆ. ನಾವು ಮಾಡಿದ ಭೌತಿಕ ಸಾಧನೆಗಳು ಅಂದರೆ ಶಾಲೆಯ ಕಾರ್ಯಾಲಯ ಮತ್ತು ಸಿಬ್ಬಂದಿ ಕೊಠಡಿಗಳನ್ನು ನವೀಕರಣಗೊಳಿಸಿ ಸ್ಮಾರ್ಟ್ ಕೊಠಡಿಗಳನ್ನು ರೂಪಿಸಿದ್ದೇವೆ. ಸುಮಾರು 5,000 ಪುಸ್ತಕಗಳಿರುವ ಅತ್ಯುತ್ತಮ ಗ್ರಂಥಾಲಯ ಮಾಡಿಕೊಂಡಿದ್ದೇವೆ. 3 ತರಗತಿಗಳಿಗೆ ಅತ್ಯುತ್ತಮ ಬೋಧನಾ ವಿಧಾನಕ್ಕೆ ವಿಜ್ಞಾನ ಪ್ರಯೋಗಾಲಯ ನಿರ್ಮಿಸಿಕೊಂಡಿದ್ದೇವೆ. ಹೋದ ವರ್ಷದಿಂದ ಕಂಪ್ಯೂಟರ್ ಪ್ರಯೋಗಾಲಯವು ಕಾರ್ಯನಿರ್ವಹಿಸುತ್ತಿವೆ. ನಮ್ಮ ಶಾಲೆಯ ಎಲ್ಲಾ ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಕ್ಲಾಸ್ಗಳಾಗಿದ್ದು ಪ್ರತಿ ರೂಮ್ಗಳಲ್ಲೂ ಪ್ರೊಜೆಕ್ಟರ್ಗಳಿವೆ. ನಮ್ಮ ಶಾಲೆಯಲ್ಲಿ ನಿರಂತರ ಇಂಟರ್ನೆಟ್ ವೈಫೈ ಸೌಲಭ್ಯವಿದೆ. ಫಿಲ್ಟರ್ ನೀರಿನ ವ್ಯವಸ್ಥೆ, ಉತ್ತಮ ದರ್ಜೆಯ ಬಿಸಿಯೂಟ ವ್ಯವಸ್ಥೆ ಇರುತ್ತದೆ. ನಮ್ಮ ಶಾಲೆಗೆ ಎಸ್ಕ್ಯೂಎಫ್ ನೆರವಿನಿಂದ ವಿದ್ಯಾರ್ಥಿಗಳು ಸ್ವಾವಲಂಬಿಗಳಾಗಲು ನಮ್ಮ ಶಾಲೆಯಲ್ಲಿ ಆಟೋಮೊಬೈಲ್ ಕೋರ್ಸ್ ಆರಂಭವಾಗಿದೆ. ಈಗಾಗಲೇ ಅದಕ್ಕೆ ಸಂಬಂಧಿಸಿದ ಎಲ್ಲ ಪರಿಕರಣಗಳು ಬಂದಿದ್ದು ಸದ್ಯದಲ್ಲಿಯೇ ಈ ಸೆಕ್ಷನ್ ಕೆಲಸ ಆರಂಭವಾಗಲಿದೆ. ಇವೆಲ್ಲ ಕಾರ್ಯಗಳಿಗೆ ಕಳೆದ ಈ ವರ್ಷದಿಂದ ನಮ್ಮ ಪ್ರೌಢಶಾಲೆಯು ಉನ್ನತೀಕರಿಸಿದ ಪದವಿ ಪೂರ್ವ ಮಹಾವಿದ್ಯಾಲಯವಾಗಿ ಪರಿವರ್ತನೆ ಹೊಂದಿದ್ದು ನಮ್ಮೆಲ್ಲರ ಅತಿ ಹೆಮ್ಮೆಯ ವಿಷಯ. ಇಂದಿನಿಂದ ನಮ್ಮ ಪದವಿ ಪೂರ್ವ ಕಾಲೇಜು ಆರಂಭವಾಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲಿದೆ. ಇದು ಈ ಒಂದೇ ವರ್ಷದ ಪ್ರಯತ್ನವಲ್ಲ. ನಾವೆಲ್ಲ 3 ವರ್ಷಗಳ ಹಿಂದಿನಿಂದಲೇ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಲೇ ಇದ್ದೆವು. ಹಲವು ಸಲ ಇಲಾಖೆಗೆ ನಮ್ಮ ಮನವಿಗಳನ್ನು ಸಲ್ಲಿಸುವುದರ ಜೊತೆಗೆ ಸರ್ಕಾರದ ಹಂತದಲ್ಲೂ ಮನವಿಗಳನ್ನು ಸಲ್ಲಿಸುತ್ತಾ ಬಂದಿದ್ದೆವು. ಶಿಕ್ಷಣ ಇಲಾಖೆಯ ಸೂಕ್ತ ನಿರ್ಣಯದಿಂದ ಇಂದು ನಮ್ಮ ಕನಸು ಸಾಕಾರಗೊಂಡಿದೆ. ಈ ಕಾಲೇಜು ಆರಂಭವಾಗಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣರಾದ ಎಲ್ಲ ಮಹನೀಯರುಗಳಿಗೆ ನಾನು ನಮ್ಮ ಪ್ರೌಢಶಾಲೆ ಮತ್ತು ಕಾಲೇಜಿನ ಸಿಬ್ಬಂದಿ ಹಾಗೂ ಎಸ್ಡಿಎಂಸಿ ಪದಾಧಿಕಾರಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾಲೇಜು ಮಂಜೂರು ಆಯಿತು, ಆದರೆ ಇಲ್ಲಿ ಕೇವಲ ಕಾಮರ್ಸ್ ವಿಭಾಗವನ್ನು ಮಂಜೂರು ಮಾಡಿದ್ದರಿಂದ ವಿದ್ಯಾರ್ಥಿಗಳನ್ನು ಈ ವಿಭಾಗಕ್ಕೆ ಅಡ್ಮಿಷನ್ ಮಾಡಲು ಪ್ರೋತ್ಸಾಹಿಸಿ ಬಂದ ಕಾಲೇಜನ್ನು ಮುಂದುವರಿಸುವುದು ನಾವೊಂದಷ್ಟು ಸುಲಭ ಕೆಲಸವಾಗಿರಲಿಲ್ಲ. ಆದರೂ ನಾವಿದನ್ನು ಮಾಡಿ ತೋರಿಸುತ್ತೇವೆ ಎಂಬ ಹುರುಪು ವಿಶ್ವಾಸ ನಮ್ಮಲ್ಲಿ ಇತ್ತು. ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಪಾಲಕರು ಕೆಲಸಕ್ಕೆ ಹೋಗುವ ಮುನ್ನ ಎಸ್ಡಿಎಂಸಿಯವರು ಮತ್ತು ಶಾಲಾ ಸಿಬ್ಬಂದಿಯವರು ಸೇರಿ ಅವರ ಮನೆಗೆ ದೂರದ ಹೊಲಗಳಿಗೆ ಹೋಗಿ ಪಾಲಕರ ಮತ್ತು ವಿದ್ಯಾರ್ಥಿಗಳ ಮನವೊಲಿಸಿ ಒಟ್ಟು 47 ಅಡ್ಮಿಷನ್ ಪಡೆದಿದ್ದೇವೆ. ಇನ್ನೂ 10-15 ಅಡ್ಮಿಷನ್ ಆಗುವ ವಿಶ್ವಾಸ ನಮಗಿದೆ. ಈ ದಾಖಲಾತಿಗಾಗಿ ಸಹಕರಿಸಿದ ಸ್ಥಳೀಯ ಹಿರಿಯರಿಗೆ, ಪಾಲಕರಿಗೆ, ಮುಖ್ಯವಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಕಡದನೂರು ಪ್ರೌಢಶಾಲೆ ಮತ್ತು ಎಂಯುಟಿ ಪ್ರೌಢಶಾಲೆಯ ಮುಖ್ಯ ಗುರುಗಳಿಗೂ, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳಿಗೆ, ನಮ್ಮ ಶಾಲೆಯ ಶಿಕ್ಷಕ ವರ್ಗ ಹಾಗೂ ಎಸ್ಡಿಎಂಸಿ ಪದಾಧಿಕಾರಿಗಳ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾಲೇಜಿಗೆ ಬೇಕಾಗುವ ಎಲ್ಲ ಉಪನ್ಯಾಸಕರನ್ನು ಈಗಾಗಲೇ ಭರ್ತಿ ಮಾಡಿಕೊಂಡಿದ್ದು ಬೋಧನೆ ಮತ್ತು ಕಲಿಕೆಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅಡ್ಮಿಷನ್ ಮಾಡಿದ ಎಲ್ಲ ವಿದ್ಯಾರ್ಥಿಗಳು ನಾಳೆಯಿಂದ ತರಗತಿಗಳಿಗೆ ಹಾಜರಾಗಿ ಒಂದು ದಿನವೂ ಕ್ಲಾಸ್ಗಳನ್ನು ತಪ್ಪದೆ ಇದುವರೆಗೂ ನಾವು ಪ್ರೌಢಶಾಲೆಯ ವಿಷಯದಲ್ಲಿ ಉಳಿಸಿಕೊಂಡು ಬಂದ ಗೌರವವನ್ನು ಉತ್ತಮ ಕಲಿಕೆ ಮತ್ತು ಫಲಿತಾಂಶಗಳ ಮೂಲಕ ನೀವು ಉಳಿಸಿಕೊಂಡು ಬರುವಿರೆಂದು ನಾವು ನಂಬಿದ್ದೇವೆ. ಎಲ್ಲ ಪಾಲಕರಲ್ಲೂ ಶಿಕ್ಷಣದ ಬಗ್ಗೆ ಜಾಗೃತ ವಹಿಸಿ ನಿಮ್ಮ ಮಕ್ಕಳ ಕಾಲೇಜು ಶಿಕ್ಷಣ ಉತ್ತಮವಾಗುವಂತೆ ಸಹಕರಿಸಬೇಕು. ಇಲ್ಲಿ ಕಾಲೇಜು ಆರಂಭವಾಗಿರುವುದು ನಮ್ಮೂರಿನ ಹೆಣ್ಣು ಮಕ್ಕಳಿಗೆ ದೂರದ ಊರುಗಳಿಗೆ ಹೋಗಿ ಪ್ರೈವೇಟ್ ಕಾಲೇಜಿನಲ್ಲಿರುವ ಸಮಸ್ಯೆಗೆ
ಪ್ರೈವೇಟ್ ಕಾಲೇಜಿನವರು ಮನಸ್ಸಿಗೆ ಬಂದಂತೆ ಹೇಳಿದ ಫೀಯನ್ನು ಕೊಟ್ಟು ಕಲಿಯುವುದು ತೊಂದರೆಯಾಗುತ್ತದೆ ಎಂದು ತಿಳಿದು ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅನುಕೂಲವಾಗಲೆಂದು ಕಾಲೇಜಿನ ಪ್ರಯತ್ನ ಪಟ್ಟು ಮಂಜೂರು ಮಾಡಲು ಚಿಂತಿಸಿ ಮಾಡಲಾಗಿದೆ. ಅದಕ್ಕಾಗಿ ಪಾಲಕರು ಮತ್ತು ಮಕ್ಕಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಹೆಮ್ಮೆಯ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಿಗೆ ನಿಮ್ಮ ಮಕ್ಕಳನ್ನು ದಾಖಲಿಸಿ ಶಿಕ್ಷಣ ಕೊಡಿಸಬೇಕು. ನಮ್ಮ ಶಾಲೆಯಲ್ಲಿ ಕಲಿಕೆ ಮತ್ತು ಬೋಧನೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಕೊರತೆಯೂ ಇಲ್ಲ ಎಂಬುದನ್ನು ತಾವೆಲ್ಲರೂ ಅರಿತುಕೊಳ್ಳಬೇಕು. ಇಷ್ಟೆಲ್ಲ ಸೌಲಭ್ಯ ಮತ್ತು ಕಾಳಜಿ ಹೊಂದಿರುವ ನಮ್ಮ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳು ಅಭಿವೃದ್ಧಿಯಾಗಲು ಊರಿನ ಎಲ್ಲ ಪ್ರಜ್ಞಾವಂತ ನಾಗರಿಕರು ಕೈಜೋಡಿಸಬೇಕಾಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸರ್ಕಾರ ಮತ್ತು ಶಾಲೆಗಳಿಗೆ ಉಚಿತವಾಗಿ ಕೊಡುವ ಎಲ್ಲ ಸೌಲಭ್ಯವನ್ನು ಬಳಸಿಕೊಂಡು ಬಡವರು ಶ್ರೀಮಂತರೆನ್ನದೇ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಉತ್ತಮ ಭವಿಷ್ಯ ನಿರ್ಮಿಸಿಕೊಳ್ಳಬೇಕು. ಇದಕ್ಕೆ ಪಾಲಕರು ಜಾಗೃತರಾಗಿ ಸಹಕರಿಸಬೇಕು. ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕಾದರೆ ನಾವೆಲ್ಲ ನೆನಪಿಸಿಕೊಳ್ಳಬೇಕಾದ ಇನ್ನೊಬ್ಬ ಹಿರಿಯ ಮನಸ್ಸಿನ ಹಿರಿಯ ಜೀವಿ ಶ್ರೀಮತಿ ಕೃಷ್ಣಾಬಾಯಿ ಕಲ್ಲಪ್ಪ ಗುರವ್ ಅವರು ಸನ್ಮಾನ್ಯರು ತಮ್ಮ ವಿಶಾಲ ಹೃದಯದಿಂದ ಈ ಮಹಾವಿದ್ಯಾಲಯಕ್ಕೆ ಕೋಟಿ ರೂಪಾಯಿ ಬೆಲೆ ಬಾಳುವ ತಮ್ಮ 2 ಎಕರೆ ಸಮೃದ್ಧ ಭೂಮಿಯನ್ನು ನಮ್ಮ ಶಾಲೆಗೆ ದಾನ ಮಾಡಿದ್ದಾರೆ. ಈ ಸಮಾಜ ಸೇವೆಗೆ ನಾವೆಲ್ಲರೂ ಚಿರಋಣಿಯಾಗಿರುತ್ತೇವೆ. ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ನೀಡಲೆಂದು ಮನಸ್ಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಹಾಗೆಯೇ ಅವರಿಂದ ದಾನವನ್ನಾಗಿ ಪಡೆಯಲು ಪ್ರಮುಖ ಪಾತ್ರ ವಹಿಸಿದ ಹಿರಿಯರಿಗೂ ಹಾಗೂ ಈ ಸಮಯದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಈ ವೇದಿಕೆ ಮೇಲೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೇದಿಕೆ ಪದಾಧಿಕಾರಿಗಳಿಗೂ ಹಾಗೂ ಗುರು ಹಿರಿಯರಿಗೂ ನಮಸ್ಕಾರವನ್ನು. ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಶ್ರೀ ಪರಮೇಶ್ವರ ಇವರಿಗೆ ತುಂಬು ಹೃದಯದ ಧನ್ಯವಾದ. ಹಚ್ಚೋಣ ಬನ್ನಿ